ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಇವತ್ತಿನ ಮುಂಜಾನೆ ಸಾಕ್ಷಾತ್ ಶಿರಡಿ ಸಾಯಿಬಾಬಾ ಅವರೇ ಈ ವಿಡಿಯೋ ರೂಪದಲ್ಲಿ ನಿಮ್ಮ ಬಳಿಗೆ ಬಂದಿದ್ದಾರೆ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕಷ್ಟಕ್ಕೆ ಇವತ್ತು ಬಾಬಾ ಈ ವಿಡಿಯೋದಲ್ಲಿ ಪರಿಹಾರ ನೀಡಲಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಏಕೆಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಬಾಬಾ ಅವರ ಮುಖ್ಯವಾದ ಆ ಕೊನೆಯ ಸಂದೇಶ ನಿಮಗೆ ಸಿಗದೆ ಹೋಗಬಹುದು. ನಿಮ್ಮ ಒಳಿತಿಗಾಗಿ ಈ 5 ನಿಮಿಷವನ್ನು ಬಾಬಾ ಅವರಿಗೆ ಮೀಸಲಿಡಿ. ಬಾಬಾ ಅವರ ದಿವ್ಯ ಸಂದೇಶಗಳು ಪ್ರತಿದಿನ ನಿಮಗೆ ಸಿಗಬೇಕಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ಈ ವಿಡಿಯೋಗೆ ಒಂದು ಕರುಣಾಳವಾದ ಲೈಕ್ ಕೊಡಿ. ಬಾಬಾ ಅವರ ಪ್ರತಿದಿನದ ನೇರ ಸಂದೇಶಗಳು ಮತ್ತು ವಿಶೇಷ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಲಾಗಿದೆ. ಆ ಲಿಂಕ್ ಕ್ಲಿಕ್ ಮಾಡಿ ಈಗಲೇ ಗ್ರೂಪ್ ಜಾಯ್ನ್ ಆಗಿ. ಬಾಬಾ ಇವತ್ತು ನಿಮಗಾಗಿ ಹೀಗೆ ಹೇಳುತ್ತಿದ್ದಾರೆ, ಮಗುವೆ, ನೀನು ಇತ್ತೀಚೆಗೆ ತುಂಬ ಒಂಟಿಯಾಗಿದ್ದೀಯೇ ಅಲ್ಲವಾ? ಯಾರೋ ಮಾಡಿದ ದ್ರೋಹಕ್ಕೆ, ನಿನ್ನದಲ್ಲದ ತಪ್ಪಿಗೆ ನೀನು ದಿನ ರಾತ್ರಿ ಕಣ್ಣೀರು ಹಾಕುತ್ತಿರುವುದು ನನಗೆ ಗೊತ್ತು. ಇಡೀ ಪ್ರಪಂಚವೇ ನಿನ್ನನ್ನು ತಪ್ಪು ತಿಳಿಯಬಹುದು, ಆದರೆ ನಿನ್ನ ಈ ಸಾಯಿ ನಿನ್ನನ್ನು ಪೂರ್ಣವಾಗಿ ಬಲ್ಲನು. ಬಾಬಾ ಹೇಳುತ್ತಾರೆ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಯಾವ ಜಾಗದಲ್ಲಿ ನಿಮಗೆ ಅವಮಾನ ಆಗಿದೆಯೋ ಅದೇ ಜಾಗದಲ್ಲಿ ಬಾಬಾ ನಿಮಗೆ ಗೌರವ ತಂದುಕೊಡಲಿದ್ದಾರೆ. ನಿಮ್ಮ ಪ್ರಾರ್ಥನೆಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ತಾಳ್ಮೆಯಿಂದ ಇರಿ ಸ್ನೇಹಿತರೆ. ಬಾಬಾ ಅವರ ಮೇಲಿರುವ ನಿಮ್ಮ ಭಕ್ತಿಯನ್ನು ತೋರಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಈ ಒಂದು ಕಮೆಂಟ್ ಬಾಬಾ ಅವರ ಆಶೀರ್ವಾದವನ್ನು ನಿಮ್ಮದಾಗಿಸುತ್ತದೆ. ನಿಮ್ಮ ಆತ್ಮೀಯರಿಗೂ ಒಳ್ಳೆಯದಾಗಲಿ ಎಂದು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಧನ ಸಹಾಯ ಮಾಡಬೇಕೆಂದುಕೊಂಡರೆ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ಜಾಯ್ನ್ ಆಗಿ ಅಥವಾ ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಬಹುದು. ಬಾಬಾ ಅವರು ಸದಾ ಹೇಳುತ್ತಿದ್ದ 2 ಮುಖ್ಯ ಮಂತ್ರಗಳೆಂದರೆ ಶ್ರದ್ಧೆ ಮತ್ತು ಸಬೂರಿ. ಮುಂಜಾನೆಯ ಈ ಪವಿತ್ರ ಸಮಯದಲ್ಲಿ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನನ್ನನ್ನು ಪೂರ್ಣ ಹೃದಯದಿಂದ ನಂಬುವ ಭಕ್ತನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಕಣ್ಣೀರಿನ ಪ್ರತಿಯನಿಗೂ ನನ್ನಲ್ಲಿ ಉತ್ತರವಿದೆ. ತಾಳ್ಮೆಯಿಂದಿರಿ, ಸಮಯ ಬಂದಾಗ ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ ಎನ್ನುತ್ತಾರೆ ಸಾಯಿ. ಚಿಂತೆಯನ್ನು ನನಗೆ ಬಿಡಿ. ನಾವು ಅನೇಕ ಬಾರಿ ಭವಿಷ್ಯದ ಬಗ್ಗೆ ಯೋಚಿಸಿ ಇಂದಿನ ಸುಂದರ ದಿನವನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಬಾಬಾ ಹೇಳುತ್ತಾರೆ, ನಿಮ್ಮ ಚಿಂತೆಗಳ ಹೊರೆಯನ್ನು ನನ್ನ ಪಾದಗಳ ಬಳಿ ಇಟ್ಟುಬಿಡಿ. ನೀವು ನಿಶ್ಚಿಂತರಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಸಮಯದ ಮಹತ್ವ. ಒಳ್ಳೆಯ ದಿನಗಳು ಬರಲು ಸ್ವಲ್ಪ ಸಮಯ ಹಿಡಿಯಬಹುದು. ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ, ಅದಕ್ಕೆ ನೀರುಣಿಸಿ ಕಾಯಬೇಕು. ಹಾಗೆಯೇ ನಿಮ್ಮ ಸತ್ಕರ್ಮಗಳ ಫಲ ಸಿಗುವವರೆಗೂ ತಾಳ್ಮೆಯಿಂದ ಸಬೂರಿಯಿಂದ ಕಾಯಿರಿ. ಸಾಯಿಬಾಬಾ ಅವರ 11 ವಚನಗಳ ಸಾರ. ಶಿರಡಿಯ ಸಾಯಿಬಾಬಾ ಅವರು ತಮ್ಮ ಭಕ್ತರಿಗೆ ನೀಡಿದ 11 ಭರವಸೆಗಳು ಇಂದಿಗೂ ಪ್ರತಿಯೊಬ್ಬರ ಜೀವನಕ್ಕೆ ದಾರಿದೀಪ. ಈ ಶುಭೋದಯದಂದು ಆ ವಚನಗಳನ್ನು ಸ್ಮರಿಸೋಣ. ಮೊದಲ ವಚನ, ಶಿರಡಿಯ ಮಣ್ಣಿನ ಮೇಲೆ ಯಾರು ಪಾದ ಇಡುತ್ತಾರೋ ಅವರ ಕಷ್ಟಗಳು ಕೊನೆಗೊಳ್ಳುತ್ತವೆ. 2ನೇ ವಚನ, ನನ್ನ ದ್ವಾರಕಾಮಯಿಯನ್ನು ಹತ್ತುವ ಭಕ್ತನಿಗೆ ದುಃಖದ ನೆರಳು ಕೂಡ ತಾಕುವುದಿಲ್ಲ. 3ನೇ ವಚನ, ನಾನು ಈ ಭೌತಿಕ ದೇಹವನ್ನು ತ್ಯಜಿಸಿದ ಮೇಲೂ ನನ್ನ ಭಕ್ತರಿಗಾಗಿ ಸದಾ ಜಾಗೃತನಾಗಿರುತ್ತೇನೆ. 4ನೇ ವಚನ, ನನ್ನ ಸಮಾಧಿಯು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತದೆ ಮತ್ತು ನಿಮ್ಮೊಂದಿಗೆ ಮಾತನಾಡುತ್ತದೆ. 5ನೇ ವಚನ, ನನ್ನ ಭಕ್ತರು ಯಾವುದೇ ಮೂಲೆಯಲ್ಲಿದ್ದರೂ ಅವರು ನನ್ನನ್ನು ನೆನೆದ ತಕ್ಷಣ ನಾನು ಅಲ್ಲಿ ಪ್ರಕಟವಾಗುತ್ತೇನೆ. 6ನೇ ವಚನ, ನನ್ನನ್ನು ಯಾರು ಶರಣಾಗತಿ ಭಾವದಿಂದ ನೋಡುತ್ತಾರೋ ಅವರನ್ನು ನಾನು ಪ್ರೀತಿಯಿಂದ ರಕ್ಷಿಸುತ್ತೇನೆ. 7ನೇ ವಚನ, ನೀವು ನನ್ನನ್ನು ಹೇಗೆ ನೋಡುತ್ತೀರೋ ನಾನು ನಿಮಗೆ ಹಾಗೆಯೇ ಕಾಣಿಸುತ್ತೇನೆ. ನಿಮ್ಮ ಭಾವನೆಗೆ ತಕ್ಕಂತೆ ನಾನು ಸ್ಪಂದಿಸುತ್ತೇನೆ. 8ನೇ ವಚನ, ನಿಮ್ಮ ಭಾರವನ್ನು ನನ್ನ ಹೆಗಲ ಮೇಲೆ ಹಾಕಿ ನಾನು ಅದನ್ನು ಖಂಡಿತವಾಗಿಯೂ ಹೊರಡುತ್ತೇನೆ.
9ನೇ ವಚನ, ನನ್ನ ಸಹಾಯವನ್ನು ಕೇಳಿ ಬಂದ ಭಕ್ತನಿಗೆ ನಾನು ಎಂದಿಗೂ ನಿರಾಶೆ ಮಾಡುವುದಿಲ್ಲ. 10ನೇ ವಚನ, ನನ್ನ ಭಕ್ತರ ಮನೆಯಲ್ಲಿ ಅನ್ನ ಮತ್ತು ಆಶ್ರಯಕ್ಕೆ ಎಂದಿಗೂ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. 11ನೇ ವಚನ, ಮನಸ್ಸು, ವಚನ ಮತ್ತು ಕರ್ಮದಿಂದ ನನ್ನನ್ನು ನಂಬಿದ ಭಕ್ತನಿಗೆ ನಾನು ಸದಾ ಋಣಿಯಾಗಿರುತ್ತೇನೆ. ಇಂದಿನ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಲು ಸಾಯಿ ಸೂತ್ರಗಳು ಬಾಬಾ ಅವರ ಈ ವಿಚಾರಗಳು ನಿಮ್ಮ ಇಂದಿನ ದಿನವನ್ನು ಉತ್ಸಾಹಭರಿತವಾಗಿ ಹಾಗೂ ಶಾಂತಿಯುತವಾಗಿಡಲು ಸಹಾಯ ಮಾಡುತ್ತವೆ. ಯಾರನ್ನು ನಿಂದಿಸಬೇಡಿ, ಯಾರ ಮನಸ್ಸನ್ನು ನೋಯಿಸಬೇಡಿ. ಪ್ರತಿಯೊಬ್ಬ ಜೀವಿಯಲ್ಲೂ ನನ್ನನ್ನು ಕಾಣಲು ಪ್ರಯತ್ನಿಸಿ. ಸಮರ್ಥ ಸದ್ಗುರು ಸಾಯಿಬಾಬಾ. ಕೋಪವನ್ನು ತ್ಯಜಿಸಿ. ಬೆಳಗಿನ ಸಮಯದಲ್ಲಿ ಕೋಪ, ಅಸೂಯೆ ಅಥವಾ ದ್ವೇಷದ ಆಲೋಚನೆಗಳನ್ನು ಮನಸ್ಸಿಗೆ ತರಬೇಡಿ. ಇವು ನಿಮ್ಮ ಒಳಗಿನ ಸಕಾರಾತ್ಮಕ ಶಕ್ತಿಯನ್ನು ಹೀರಿಬಿಡುತ್ತವೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ ಸಹಾಯ ಹಸ್ತ ಚಾಚಿ. ಇಂದು ನಿಮ್ಮ ಕೈಲಾದಷ್ಟು ಯಾರಿಗಾದರೂ ಸಹಾಯ ಮಾಡಿ. ಹಸಿದ ಜೀವಿಗೆ ಅನ್ನ ನೀಡುವುದು ಅಥವಾ ಬಾಯಾರಿದ ಪ್ರಾಣಿಗೆ ನೀರು ಕೊಡುವುದು ಸಾಕ್ಷಾತ್ ಸಾಯಿಬಾಬಾ ಅವರಿಗೆ ಮಾಡಿದ ಪೂಜೆಗೆ ಸಮಾನ. ಮಾತಿನಲ್ಲಿ ಮಧುರತೆ ಇರಲಿ. ನಮ್ಮ ಮಾತುಗಳು ಮತ್ತೊಬ್ಬರಿಗೆ ಅಮೃತದಂತಿರಬೇಕು, ಚುಚ್ಚುವ ಮುಳ್ಳಿನಂತಲ್ಲ. ಇಂದು ನೀವು ಆಡುವ ಪ್ರತಿಯೊಂದು ಮಾತು ಕರುಣೆಯಿಂದ ಕೂಡಿರಲಿ. ಕಷ್ಟಗಳ ಸಮಯದಲ್ಲಿ ಧೈರ್ಯ ತುಂಬುವ ಸಾಯಿ ನುಡಿಗಳು ನಿಮ್ಮ ಜೀವನದಲ್ಲಿ. ಪ್ರಸ್ತುತ ಯಾವುದೇ ಸವಾಲುಗಳು ಎದುರಾಗಿದ್ದರೂ ಬಾಬಾ ನಿಮಗೆ ಈ ಕೆಳಗಿನಂತೆ ಧೈರ್ಯ ತುಂಬುತ್ತಿದ್ದಾರೆ. ನಾನಿರುವೆ, ಹೆದರಬೇಡ. ಇದು ಕೇವಲ ಮಾತಲ್ಲ, ಬಾಬಾ ಅವರ ಅಭಯಹಸ್ತ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಹಿಂದೆ ನಿಮ್ಮನ್ನು ಕಾಯುವ ಒಂದು ದಿವ್ಯ ಶಕ್ತಿ ಇದೆ ಎಂಬುದನ್ನು ಮರೆಯಬೇಡಿ. ಬದಲಾವಣೆ ಜಗದ ನಿಯಮ. ಇಂದಿನ ಕತ್ತಲು ನಾಳಿನ ಬೆಳಕಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಜೀವನದ ಕಷ್ಟದ ದಿನಗಳು ಶಾಶ್ವತವಲ್ಲ. ಅವುಗಳನ್ನು ಎದುರಿಸುವ ಧೈರ್ಯವನ್ನು ಬಾಬಾ ನಿಮಗೆ ನೀಡಲಿದ್ದಾರೆ. ಶುದ್ಧ ಮನಸ್ಸಿನ ಪ್ರಾರ್ಥನೆ. ನೀವು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುವಾಗ ಆ ಕಣ್ಣೀರನ್ನು ಒರೆಸಲು ಬಾಬಾ ಅದೃಶ್ಯವಾಗಿ ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ. ನಿಮ್ಮ ಮನಸ್ಸಿನ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತಿದೆ. ದಿನದ ಸಾಯಿ ಪ್ರಾರ್ಥನೆ. ಎಲ್ಲರೂ ಒಟ್ಟಿಗೆ ಹೇಳೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಏ ಸಾಯಿ ದೇವನೇ, ಇಂದಿನ ಈ ಸುಂದರ ಮುಂಜಾನೆಯಲ್ಲಿ ನಿಮ್ಮ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ದೂರ ಮಾಡು. ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸು. ನಮ್ಮ ಕೈಯಿಂದ ಯಾವುದೇ ತಪ್ಪುಗಳಾಗದಂತೆ ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸು. ನಿಮ್ಮ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರಲಿ. ನಿಮ್ಮ ಇಂದಿನ ದಿನವು ಸಾಯಿಬಾಬಾ ಅವರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಮತ್ತು ಸಂತೋಷದಾಯಕವಾಗಿರಲಿ. ಸಾಯಿಬಾಬಾ ಅವರ ದಿವ್ಯ ಬೋಧನೆಗಳು ಮತ್ತು ಜೀವನದ ಸತ್ಯಗಳು. ಬಾಬಾ ಅವರು ಶಿರ್ಡಿಯಲ್ಲಿ ಜೀವಿಸಿದ್ದಾಗ ಕೇವಲ ಪವಾಡಗಳನ್ನು ಮಾಡಲಿಲ್ಲ. ಬದಲಿಗೆ ಸಾಮಾನ್ಯ ಮನುಷ್ಯನು ಉದ್ಧಾರವಾಗುವಂತಹ ಸರಳ ಜೀವನ ಧರ್ಮವನ್ನು ಬೋಧಿಸಿದರು. ಈ ಮುಂಜಾನೆ ಅವರ ಜ್ಞಾನದ ಬೆಳಕನ್ನು ನಮ್ಮದಾಗಿಸಿಕೊಳ್ಳೋಣ. ಸಬೂರಿ ಎಂದರೆ ಕೇವಲ ಕಾಯುವುದು ಅಲ್ಲ, ಅದು ಭರವಸೆಯ ನಡೆ. ನಾವು ಕಷ್ಟ ಬಂದಾಗ ನನಗೆ ಯಾಕೆ ಹೀಗಾಗುತ್ತಿದೆ ಎಂದು ದೇವರನ್ನು ದೂಷಿಸುತ್ತೇವೆ. ಆದರೆ ಬಾಬಾ ಹೇಳುತ್ತಾರೆ, ತಾಳ್ಮೆ ಅಥವಾ ಸಬೂರಿ ಎಂದರೆ ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ. ಬದಲಿಗೆ ನನ್ನ ಸತ್ಕರ್ಮಗಳನ್ನು ಮತ್ತು ನನ್ನ ಸಾಯಿಯ ಮೇಲಿರುವ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ ಎಂಬ ದೃಢವಾದ ವಿಶ್ವಾಸದೊಂದಿಗೆ ಪ್ರತಿಯೊಂದು ಕ್ಷಣವನ್ನು ಎದುರಿಸುವುದು. ನಿಮ್ಮ ಕಾಯುವಿಕೆಯಲ್ಲಿ ಭಕ್ತಿ ಇದ್ದರೆ ಅದರ ಫಲ ಅತ್ಯಂತ ಮಧುರವಾಗಿರುತ್ತದೆ. ಸಕಲ ಜೀವಿಗಳಿಗೂ ಭಗವಂತನನ್ನು ಕಾಣುವ ಕರುಣೆ. ಬಾಬಾ ಅವರು ಎಂದಿಗೂ ಮನುಷ್ಯರ ನಡುವೆ ಜಾತಿ, ಮತ, ಧರ್ಮದ ಭೇದ ಭಾವ ಮಾಡಲಿಲ್ಲ. ಅವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಪ್ರಾಣಿ ಪ್ರೇಮ. ಶಿರ್ಡಿಯಲ್ಲಿ ಯಾರಾದರೂ ನಾಯಿ, ಬೆಕ್ಕು ಅಥವಾ ಹಂದಿಗಳಿಗೆ ಹೊಡೆದರೆ ಬಾಬಾ ತಮಗೆ ನೋವಾದಂತೆಯೇ ಕಳವಳಗೊಳ್ಳುತ್ತಿದ್ದರು. ಯಾವ ಜೀವಿಯೇ ಆಗಲಿ ನಿನ್ನ ಬಳಿ ಆಹಾರ ಅರಸಿ ಬಂದರೆ ಅದಕ್ಕೆ ಉಪವಾಸ ಕಳಿಸಬೇಡ. ನೀನು ಆ ಜೀವಿಗೆ ನೀಡುವ ಅನ್ನ ನೇರವಾಗಿ ನನ್ನನ್ನು ತಲುಪುತ್ತದೆ ಎಂಬುದು ಬಾಬಾ ಅವರ ವಾಣಿ. ಮಾನವೀಯತೆಯೇ ನಿಮ್ಮ ಸುತ್ತಮುತ್ತಲಿರುವ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ದೇವಸ್ಥಾನಕ್ಕೆ ಹೋಗಿ ಕೋಟಿ ಪೂಜೆ ಮಾಡೋದಕ್ಕಿಂತ ಮಿಗಿಲಾದದ್ದು ಆಧ್ಯಾತ್ಮಿಕ
ಉನ್ನತಿಗೆ ಸಾಯಿ ತೋರಿದ ಮಾರ್ಗಗಳು. ಪ್ರತಿದಿನದ ಆರಂಭದಲ್ಲಿ ನಾವು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಲು ಈ ಕೆಳಗಿನ ಸೂತ್ರಗಳನ್ನು ಪಾಲಿಸಬೇಕು. ಅಹಂಕಾರದ ವಿಸರ್ಜನೆ. ನಾನು ಮಾಡಿದೆ, ನನ್ನಿಂದಲೇ ಎಲ್ಲವೂ ಆಯಿತು ಎನ್ನುವ ಅಹಂಕಾರವೇ ಮನುಷ್ಯನ ಪತನಕ್ಕೆ ಕಾರಣ. ಸಾಯಿಬಾಬಾ ನಾವು ಏನೇ ಸಾಧನೆ ಮಾಡಿದರೂ ಅದನ್ನು ಸಾಯಿಯ ಪಾದಗಳಿಗೆ ರಪ್ಪಿಸಬೇಕು. ಯಶಸ್ಸು ಬಂದಾಗ ಬೇಗದೆ, ಅಪಜಯ ಬಂದಾಗ ಕುಗ್ಗದೆ ಎರಡನ್ನೂ ಸಮಭಾವದಿಂದ ಸ್ವೀಕರಿಸುವುದೇ ನಿಜವಾದ ಭಕ್ತಿ. ನಾನು ಎಂಬ ಹಠವನ್ನು ಬಿಟ್ಟು ಎಲ್ಲವೂ ಸಾಯಿಯ ಇಚ್ಛೆಯೆಂದು ಬದುಕಿದಾಗ ಮನಸ್ಸಿಗೆ ಪರಮಶಾಂತಿ ಸಿಗುತ್ತದೆ. ಕರ್ಮ ಸಿದ್ಧಾಂತ ಮತ್ತು ಬಾಬಾ ಅವರ ರಕ್ಷಣೆ. ನಾವು ಇಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಆದರೆ ಯಾರು ಸಾಯಿಬಾಬಾ ಅವರನ್ನು ಸಂಪೂರ್ಣವಾಗಿ ಶರಣಾಗುತ್ತಾರೋ ಅವರ ಕಷ್ಟದ ತೀವ್ರತೆಯನ್ನು ಬಾಬಾ ಕಡಿಮೆ ಮಾಡುತ್ತಾರೆ. ಒಂದು ವೇಳೆ ಭಕ್ತನಿಗೆ ದೊಡ್ಡ ಅಪಘಾತವಾಗುವ ಯೋಗವಿದ್ದರೆ ಬಾಬಾ ಅದನ್ನು ಒಂದು ಸಣ್ಣ ಮುಳ್ಳು ಚುಚ್ಚುವ ಸಣ್ಣ ನೋವಿಗೆ ಬದಲಾಯಿಸಿ ಭಕ್ತನನ್ನು ರಕ್ಷಿಸುತ್ತಾರೆ. ಇದು ಸಾಯಿಯ ಕೃಪೆಯ ಶಕ್ತಿ. ನಿಮ್ಮ ಇಂದಿನ ದಿನವನ್ನು ಸಾರ್ಥಕಗೊಳಿಸುವ ಸಾಯಿ ಸಂಕಲ್ಪಗಳು. ಇಂದು ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಈ ಕೆಳಗಿನ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಇಂದು ನಾನು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುವುದಿಲ್ಲ ಮತ್ತು ಅಸೂಯೆ ಪಡುವುದಿಲ್ಲ. ನನ್ನ ಕೈಲಾದ ಮಟ್ಟಿಗೆ ಕನಿಷ್ಠ ಒಂದು ಜೀವಿಗೆ, ಅದು ಮನುಷ್ಯರಿರಬಹುದು ಅಥವಾ ಮೂಕ ಪ್ರಾಣಿ ಇರಬಹುದು, ಸಹಾಯ ಮಾಡುತ್ತೇನೆ. ಏನೇ ಪರಿಸ್ಥಿತಿ ಎದುರಾದರೂ ಓಂ ಸಾಯಿರಾಮ್ ಎಂದು ಸ್ಮರಿಸುತ್ತಾ ಶಾಂತವಾಗಿರುತ್ತೇನೆ. ಫಲದ ನಿರೀಕ್ಷೆಯಿಲ್ಲದೆ ನನ್ನ ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಬಾಬಾ ಅವರು ದ್ವಾರಕಾಮಯಿಯಲ್ಲಿ ಸದಾ ಉರಿಯುತ್ತಿದ್ದ ದುನಿಯಿಂದ ಸಿಗುವ ಉದಿಯನ್ನು ಭಸ್ಮ ಭಕ್ತರಿಗೆ ನೀಡುತ್ತಿದ್ದರು. ಈ ಉದಿ ಕೇವಲ ಬೂದಿಯಲ್ಲ, ಅದು ಸಾಯಿಯ ಸಾಕ್ಷಾತ್ ಆಶೀರ್ವಾದ. ರೋಗ ನಿವಾರಕ ಉದಿಯನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ಮತ್ತು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ. ನಂಬಿಕೆಯ ಮೂಲ. ಉದಿಯ ಶಕ್ತಿ ಇರುವುದು ನಮ್ಮ ನಂಬಿಕೆಯಲ್ಲಿ. ಬಾಬಾ ಪ್ರಸಾದದ ನನ್ನನ್ನು ಕಾಯುತ್ತದೆ ಎಂಬ ನಂಬಿಕೆ ಇದ್ದರೆ ಎಂತಹ ಕಠಿಣ ಕಾಯಿಲೆಯೂ ವಾಸಿಯಾಗುತ್ತದೆ ಎಂಬುದಕ್ಕೆ ಶಿರ್ಡಿಯ ಇತಿಹಾಸದಲ್ಲಿ ನೂರಾರು ಉದಾಹರಣೆಗಳಿವೆ. ಸಾಯಿ ಬಾಬಾ ಅವರ ಅಭಯ ನುಡಿಗಳು ನಿಮಗಾಗಿ. ಬಾಬಾ ಅವರ ಸಂದೇಶ. ಮಗುವೆ, ನೀನು ಏಕೆ ಚಿಂತಿಸುತ್ತಿದ್ದೀಯೇ? ನಿನ್ನ ಕಣ್ಣೀರು, ನಿನ್ನ ಒಂಟಿತನ, ನಿನ್ನ ಮನಸ್ಸಿನ ಆತಂಕ ಎಲ್ಲವೂ ನನಗೆ ಗೊತ್ತು. ಪ್ರಪಂಚವೇ ನಿನ್ನನ್ನು ಕೈಬಿಟ್ಟರೂ ಈ ನಿನ್ನ ಸಾಯಿ ನಿನ್ನನ್ನು ಕೈಬಿಡುವುದಿಲ್ಲ. ಸದ್ಯದಲ್ಲೇ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿದೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ಕಾಲ ಹತ್ತಿರ ಬಂದಿದೆ. ಧೈರ್ಯವಾಗಿ ಮುನ್ನಡೆ. ನಾನು ಸದಾ ನಿನ್ನೊಂದಿಗಿದ್ದೇನೆ. ಸಾಯಿನಾಥರ ಅಷ್ಟೋತ್ತರಗಳು. ನಾಮಾವಳಿಯ ಪವಿತ್ರ ಸ್ಮರಣೆ. ಮುಂಜಾನೆಯ ಈ ಪವಿತ್ರ ವೇಳೆಯಲ್ಲಿ ಸಾಯಿಯ ಕೆಲವು ಮುಖ್ಯ ನಾಮಗಳನ್ನು ಎಲ್ಲರೂ ಒಟ್ಟಿಗೆ ಸ್ಮರಿಸೋಣ. ಓಂ ಶ್ರೀ ಸಾಯಿನಾಥಾಯ ನಮಃ. ಸಾಯಿನಾಥನಿಗೆ ನಮಸ್ಕಾರ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪನಿಗೆ ನಮಸ್ಕಾರ. ಓಂ ಭಕ್ತ ಹೃದಯಾಲಯ ನಮಃ. ಭಕ್ತರ ಹೃದಯದಲ್ಲಿ ನೆಲೆಸಿರುವವನಿಗೆ ನಮಸ್ಕಾರ. ಓಂ ಜಗದ್ಗುರುವೇ ನಮಃ. ಜಗದ ಗುರುವಿಗೆ ನಮಸ್ಕಾರ. ಓಂ ಪರಮಸುಖದಾಯ ನಮಃ. ಪರಮಸುಖವನ್ನು ನೀಡುವವನಿಗೆ ನಮಸ್ಕಾರ. ಓಂ ದಯಾ ಸಿಂಧುವೇ ನಮಃ. ದಯೆಯ ಸಾಗರನಿಗೆ ನಮಸ್ಕಾರ. ಓಂ ಸರ್ವಶಕ್ತಿಮತೆ ನಮಃ. ಸರ್ವಶಕ್ತನಿಗೆ ನಮಸ್ಕಾರ. ಬಾಬಾ ಅವರ ಈ ಅಮೂಲ್ಯವಾದ ದಿವ್ಯ ಸಂದೇಶಗಳು ನಿಮ್ಮ ಹೃದಯದಲ್ಲಿ ಸದಾ ಹಸಿರಾಗಿರಲಿ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಮುನ್ನಡೆಸುವ ಶಕ್ತಿಯಾಗಲಿ. ದ್ವಾರಕಾಮಯಿಯ ರಹಸ್ಯ ಮತ್ತು ಬಾಬಾ ಅವರ ಪವಾಡಗಳು. ಶಿರ್ಡಿಯ ದ್ವಾರಕಾಮಯಿ ಕೇವಲ ಒಂದು ಹಳೆಯ ಮಸೀದಿಯಾಗಿರಲಿಲ್ಲ. ಅದು ಸಕಲ ಧರ್ಮಗಳ ಸಂಗಮ ಸ್ಥಾನವಾಗಿತ್ತು. ಬಾಬಾ ಅಲ್ಲಿ ವಾಸಿಸುತ್ತಾ ತಮ್ಮ ಭಕ್ತರಿಗೆ ಪ್ರಕೃತಿಯ ನಿಯಮಗಳನ್ನೇ ಮೀರಿದ ದಿವ್ಯ ಲೀಲೆಗಳನ್ನು ತೋರಿಸಿಕೊಟ್ಟರು. ನೀರಿನಿಂದ ದೀಪ ಉರಿಸಿದ ಲೀಲೆ. ಒಮ್ಮೆ ಶಿರ್ಡಿಯ ವರ್ತಕರು ಬಾಬಾ ಅವರ ದೀಪಕ್ಕೆ ಎಣ್ಣೆ ಕೊಡಲು ನಿರಾಕರಿಸಿದಾಗ ಬಾಬಾ ಧೃತಿಗೆಡಲಿಲ್ಲ. ಅವರು ದ್ವಾರಕಾಮಯಿಯಲ್ಲಿದ್ದ ಮಣ್ಣಿನ ಅಣೆತಗಳಿಗೆ ಎಣ್ಣೆಯ ಬದಲಾಗಿ ನೀರನ್ನು ಹಾಕಿ ದೀಪಗಳನ್ನು ಹಚ್ಚಿದರು. ಆ ದೀಪಗಳು ರಾತ್ರಿಯಿಡೀ ಪ್ರಕಾಶಮಾನವಾಗಿ ಉರಿದವು. ಆಧ್ಯಾತ್ಮಿಕ ಸಾರ. ಈ ಲೀಲೆಯ ಮೂಲಕ ಬಾಬಾ ನಮಗೆ ಕಲಿಸಿದ್ದು ಏನೆಂದರೆ,
ನಮ್ಮಲ್ಲಿ ದೃಢವಾದ ಭಕ್ತಿ ಇದ್ದರೆ ಸಂಪನ್ಮೂಲಗಳು ಇಲ್ಲದಿದ್ದರೂ ಭಗವಂತನು ನಮ್ಮ ಬದುಕಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಬಲ್ಲನು. ಲೌಕಿಕ ಕೊರತೆಗಳು ದೇವರ ಕೃಪೆಗೆ ಅಡ್ಡಿಯಾಗಲಾರವು. ದುನಿಯ ಪವಿತ್ರ ಅಗ್ನಿ. ಬಾಬಾ ಅವರು ದ್ವಾರಕಾಮಯಿಯಲ್ಲೇ ಸದಾ ಒಂದು ಅಗ್ನಿಕುಂಡವನ್ನು ದುನಿ ಉರಿಯುವಂತೆ ಇಟ್ಟಿದ್ದರು. ಆ ಅಗ್ನಿಯು ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ಸುಟ್ಟಿ ಬೂದಿ ಮಾಡಬೇಕು ಎಂಬುದರ ಸಂಕೇತವಾಗಿತ್ತು. ನಾವು ಪ್ರತಿದಿನ ಬೆಳಗ್ಗೆ ಬಾಬಾ ಅವರನ್ನು ಸ್ಮರಿಸುವಾಗ ನಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಆ ದಿವ್ಯ ಅಗ್ನಿಗೆ ಅರ್ಪಿಸಿ ಶುದ್ಧರಾಗಬೇಕು. ಸಾಯಿಬಾಬಾ ಅವರ ದೃಷ್ಟಿಯಲ್ಲಿ ಗುರುವಿನ ಸ್ಥಾನ. ಬಾಬಾ ಅವರು ತಮಗೆ ಎಲ್ಲವೂ ತಮ್ಮ ಗುರುಗಳೇ ಆಗಿದ್ದರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಗುರು ಭಕ್ತಿಯ ಬಗ್ಗೆ ಬಾಬಾ ಹೀಗೆ ಹೇಳುತ್ತಾರೆ, ನಿಮ್ಮ ಗುರುವನ್ನು ಸಂಪೂರ್ಣವಾಗಿ ನಂಬಿ ನಿಮ್ಮ ಬುದ್ಧಿ ಚಾತುರ್ಯ ಎಲ್ಲವನ್ನು ಪಕ್ಕಕ್ಕಿಟ್ಟು ಗುರುವಿನ ಆಜ್ಞೆಯನ್ನು ಪಾಲಿಸಿ. ಗುರುವು ನಿಮ್ಮನ್ನು ಭವಸಾಗರದಿಂದ ದಾಟಿಸುವ ನಾವಿಕ. ಮಾರ್ಗದರ್ಶನ. ಜೀವನದ ಕತ್ತಲೆಯಲ್ಲಿ ದಾರಿ ಕಾಣದಿದ್ದಾಗ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಸಾಯಿಬಾಬಾ ಅವರನ್ನೇ ನಮ್ಮ ಸದ್ಗುರು ಎಂದು ಸ್ವೀಕರಿಸಿದ ಮೇಲೆ ನಿಮಗೆ ಯಾವುದೇ ಗ್ರಹಚಾರಗಳಾಗಲಿ ವಿಧಿಲಿಖಿತವಾಗಲಿ ತೊಂದರೆ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಗುರುವು ವಿಧಿಯ ಬರಹವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾಯಿ ನೀತಿಗಳು. ನಾವು ಪ್ರಾಪಂಚಿಕ ಬದುಕಿನಲ್ಲಿ ನೆಮ್ಮದಿಯಿಂದ ಇರಲು ಬಾಬಾ ಕೆಲವು ಸರಳ ಸೂತ್ರಗಳನ್ನು ನೀಡಿದ್ದಾರೆ. ಅನ್ನದಾನದ ಮಹತ್ವ. ಬಾಬಾ ಅವರು ಸ್ವತಃ ದೊಡ್ಡ ಹಂಡೆಯಲ್ಲಿ ತಾವೇ ಅಡಿಗೆ ಮಾಡಿ ಬಡವರಿಗೆ, ಅನಾಥರಿಗೆ ಮತ್ತು ಶಿರಡಿಗೆ ಬರುವ ಪ್ರಾಣಿ ಪಕ್ಷಿಗಳಿಗೆ ಹಂಚುತ್ತಿದ್ದರು. ಯಾರದೇ ಮನೆಗೆ ಯಾರೇ ಬರಲಿ ಅವರಿಗೆ ಒಂದು ತುತ್ತು ಅನ್ನ ಅಥವಾ ಒಂದು ಲೋಟ ನೀರು ಕೊಡಿ. ಯಾರನ್ನು ಖಾಲಿ ಹೊಟ್ಟೆಯಲ್ಲಿ ಕಳಿಸಬೇಡಿ. ಅನ್ನದಾನಕ್ಕಿಂತ ಮಿಗಿಲಾದ ದಾನ ಲೋಕದಲ್ಲಿ ಮತ್ತೊಂದಿಲ್ಲ. ಸತ್ಯ ಮತ್ತು ಪ್ರಾಮಾಣಿಕತೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಥವಾ ಸಂಸಾರದಲ್ಲಿ ಸದಾ ಪ್ರಾಮಾಣಿಕತೆಯಿಂದ ಇರಬೇಕು. ಸುಳ್ಳು ಮತ್ತು ವಂಚನೆಯಿಂದ ಗಳಿಸಿದ ಹಣ ಅಥವಾ ಯಶಸ್ಸು ದೀರ್ಘಕಾಲ ಉಳಿಯುವುದಿಲ್ಲ. ಕಷ್ಟವಾದರೂ ಸರಿ, ಸತ್ಯದ ಹಾದಿಯಲ್ಲಿ ನಡೆದರೆ ಸಾಯಿ ಸದಾ ನಮ್ಮ ರಕ್ಷಣೆಗೆ ನಿಲ್ಲುತ್ತಾರೆ. ಭಕ್ತರ ಕಷ್ಟಗಳಿಗೆ ಬಾಬಾ ಅವರ ದಿವ್ಯ ಸಮಾಧಾನ. ನಿಮ್ಮ ಮನಸ್ಸು ಇತ್ತೀಚೆಗೆ ಗೊಂದಲದಲ್ಲಿದ್ದರೆ ಈ ಮಾತುಗಳನ್ನು ಬಾಬಾ ಅವರೇ ನಿಮಗೆ ನೇರವಾಗಿ ಹೇಳುತ್ತಿದ್ದಾರೆ ಎಂದು ಭಾವಿಸಿ. ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ ಮಗುವೆ. ನೀನು ಯಾರಿಗೂ ಹೇಳಲಾಗದ ಮನಸ್ಸಿನಲ್ಲೇ ಕೊರಗುತ್ತಿರುವುದು ನನಗೆ ಗೊತ್ತು. ನಿನಗೆ ನ್ಯಾಯ ಸಿಗಬೇಕಾದ ಜಾಗದಲ್ಲಿ ಅನ್ಯಾಯವಾಗಿರಬಹುದು. ಆದರೆ ನೆನಪಿಡು, ನನ್ನ ನ್ಯಾಯಾಲಯದಲ್ಲಿ ತಡವಾಗಬಹುದೇ ವಿನಃ ಅನ್ಯಾಯವಾಗುವುದಿಲ್ಲ. ನಿನ್ನ ತಾಳ್ಮೆಗೆ ತಕ್ಕ ಪ್ರತಿಫಲವನ್ನು ನಾನು ಶೀಘ್ರದಲ್ಲೇ ನೀಡಲಿದ್ದೇನೆ. ಭಯವನ್ನು ತ್ಯಜಿಸು. ಪರಿಸ್ಥಿತಿಗಳು ಎಷ್ಟೇ ಹದಗೆಟ್ಟಿದ್ದರೂ ಸಮಯ ನಿನ್ನ ಕೈಮೀರಿ ಹೋಗಿದೆ ಎಂದು ಅಂದುಕೊಳ್ಳಬೇಡ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ ನಿನ್ನ ಕಷ್ಟದ ದಿನಗಳು ಕರಗಿ ಸುಖದ ದಿನಗಳು ಬರುವುದು ಅಷ್ಟೇ ಸತ್ಯ. ಧೈರ್ಯವಾಗಿ ಇಂದಿನ ದಿನವನ್ನು ಎದುರಿಸು. ಸಾಯಿ ಪ್ರಾರ್ಥನಾ ಮಂತ್ರಗಳು. ಮನಸ್ಸಿನ ಶಾಂತಿಗಾಗಿ ಬೆಳಗಿನ ಜಾವ ಈ ಮಂತ್ರಗಳನ್ನು ಪಠಿಸುವುದರಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ. ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಶ್ರೀನಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇದು ಸಾಯಿ ಗಾಯತ್ರಿ ಮಂತ್ರ ದಿನ ಪಠಿಸಿ. ಸಾಯಿ ಶರಣಾಗತಿ ಭಾವ. ನಿಜವಾದ ಭಕ್ತಿ ಎಂದರೆ ದೇವರಿಗೆ ಬೇಡಿಕೆಗಳ ಪಟ್ಟಿಯನ್ನು ಕೊಡುವುದಲ್ಲ. ಬದಲಿಗೆ ಬಾಬಾ ನನಗೆ ಯಾವುದು ಒಳ್ಳೆಯದೋ ಅದನ್ನು ನೀನೇ ಕೊಡು. ನಿನ್ನ ಇಚ್ಛೆಯಂತೆ ನನ್ನ ಬದುಕು ಸಾಗಲಿ ಎಂದು ಸಂಪೂರ್ಣವಾಗಿ ಶರಣಾಗುವುದು. ಈ ರೀತಿ ಶರಣಾದಾಗ ನಮ್ಮ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ಬಾಬಾ ವಹಿಸಿಕೊಳ್ಳುತ್ತಾರೆ. ಬಾಬಾ ಅವರ ಕೃಪೆಯು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಸದಾ ಇರಲಿ. ಸಂಕಲ್ಪಗಳನ್ನು ಈಡೇರಿಸಲಿ. ಓಂ ಸಾಯಿರಾಮ್. ಶುಭ ದಿನ. ಜಗತ್ತಿನ ಸಕಲ ಜೀವಿರಾಶಿಗಳಿಗೂ ಸಾಯಿಯ ಆಶೀರ್ವಾದವಿರಲಿ. ನೆನಪಿಡಿ, ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ. ಕಮೆಂಟ್ನಲ್ಲಿರುವ ವಾಟ್ಸಾಪ್ ಲಿಂಕ್ ಮೂಲಕ ನಮ್ಮೊಂದಿಗೆ ಜೋಡಣೆಯಾಗಿ ಸಾಯಿ ಕೃಪೆಗೆ ಪಾತ್ರರಾಗಿ ಬಾಬಾ ನಿಮ್ಮ ಇಡೀ ದಿನವನ್ನು ಸುಖಮಯವಾಗಿಸಲಿ.
ಎಲ್ಲರೂ ಒಟ್ಟಿಗೆ ಹೇಳೋಣ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.